ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜ್ಞಾನಚಕ್ಷು. ನಾನು ರಾಘವೇಂದ್ರ. ನಾನಿವತ್ತು ಇತಿಹಾಸ ಪ್ರಸಿದ್ಧವಾದಂಥ ದೇವಾಲಯದಲ್ಲಿದ್ದೀನಿ. ಈ ದೇವಾಲಯದ ವಿಗ್ರಹವನ್ನ ಆ ಬ್ರಹ್ಮದೇವರೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಶ್ರೀಕೃಷ್ಣನನ್ನ ಅರ್ಜುನ ಕೇಳ್ತಾರಂತೆ, ದಶಾವತಾರದಲ್ಲಿ ನಿಮ್ಮ ಎಲ್ಲ ಅವತಾರವನ್ನ ನಾನು ನೋಡಿದ್ದೀನಿ, ಆದರೆ ನಿಮ್ಮ ಉಗ್ರ ನರಸಿಂಹ ಅವತಾರವನ್ನ ನಾನು ನೋಡಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಕೃಷ್ಣ ಹೇಳ್ತಾರೆ, ಅದು ಕೃತಾಯುಗದಲ್ಲಿ ನಡೆದಿರುವಂಥದ್ದು, ಇದು ದ್ವಾಪರ ಯುಗ, ಮತ್ತೆ ಆ ಹಿರಣ್ಯಕಶಿಪುವನ್ನು ನಾನು ಮತ್ತೆ ತರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ, ಏಕಶಿಲೆಯಲ್ಲಿ ಆ ಉಗ್ರ ನರಸಿಂಹಸ್ವಾಮಿ ಹಿರಣ್ಯಕಶಿಪುವನ್ನು ಯಾವ ರೀತಿ ಸಂಹಾರ ಮಾಡಿದ್ರು, ಹೊಟ್ಟೆಯನ್ನು ಬಗೆದು ಆ ಕರಳನ್ನ ಕೊರಳಿಗೆ ಯಾವ ರೀತಿ ಹಾಕೊಂಡ್ರು, ಅದೇ ರೀತಿಯಲ್ಲಿ ವಿಗ್ರಹವನ್ನ ಕೆತ್ತನೆ ಮಾಡಿಸಿ ಆ ಬ್ರಹ್ಮದೇವರಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿಸಿ ಅರ್ಜುನನಿಗೆ ದರ್ಶನವನ್ನು ಕೊಡ್ತಾರೆ. ಹಾಗಾಗಿ ಈ ಕ್ಷೇತ್ರವನ್ನ ಅರ್ಜುನಾಪುರಿ ಅಂತ ಕರೀತಾ ಇದ್ರು. ತದನಂತರ ಹೊಯ್ಸಳರ ಆಳ್ವಿಕೆಯಲ್ಲಿ ಮದ್ದು ಗುಂಡುಗಳನ್ನೆಲ್ಲ ಇಲ್ಲಿ ಶೇಖರಣೆ ಮಾಡಿ ಇಡ್ತಾ ಇದ್ರು. ಹಾಗಾಗಿ ಇದನ್ನ ಮದ್ದೂರು ಅಂತ ಕರೀಲಿಕ್ಕೆ ಆರಂಭ ಮಾಡಿದ್ರು. ಬನ್ನಿ ಹಾಗಾದ್ರೆ ಈ ದೇವಾಲಯದಲ್ಲಿ ಆ ಉಗ್ರ ನರಸಿಂಹನ ಅವತಾರ ಯಾವ ರೀತಿ ಇದೆ ದರ್ಶನವನ್ನು ಮಾಡೋಣ. ಹಿರಣ್ಯಕಶಿಪು ರಾಕ್ಷಸನ್ನ ಮಲಗಿಸಿಕೊಂಡು ಸಂಹಾರ ಮಾಡ್ತಾ ಇದ್ದಾರೆ. ಏಕಶಿಲಾ ಮೂರ್ತಿ, 8 ಕೈ ದೇವರಿಗೆ 2 ಕೈಯಲ್ಲಿ ಹಿರಣ್ಯಕಶಿಪು ರಾಕ್ಷಸನ ಹೊಟ್ಟೆನ ಈ ಜಾಗದಲ್ಲಿ ಬಗಿತಾ ಇದ್ದಾರೆ. 2 ಕೈನಲ್ಲಿ ಆ ಕರಳನ್ನ ಬಗೆದು ಮಾಲೆ ಹಾಕುತ್ತಾ ಇದ್ದಾರೆ. 3 ಕಣ್ಣು ಸ್ವಾಮಿಯವರಿಗೆ, 2 ಕಣ್ಣುಗಳ ಮಧ್ಯ, ನಾಮದ ಕೆಳಗಡೆ, ಮೂಗಿನ ಮೇಲೆ ಚಿಕ್ಕದಾಗಿ ಬೊಟ್ಟ ಹಾಕಿ ಕಾಣಿಸುತ್ತೆ. ಅಷ್ಟಭುಜ, ತ್ರಿನೇತ್ರ, ಉಗ್ರ ನರಸಿಂಹ ಸ್ವಾಮಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ನಮಾಮ್ಯಹಂ. ನಮ್ಮ ಜೊತೆ ಇಲ್ಲಿ ಪ್ರಧಾನ ಅರ್ಚಕರು ಬಾಲಾಜಿ ಭಟ್ಟಾಚಾರ್ಯ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಗುರುಗಳೇ. ನಮಸ್ತೆ. ಈ ಕ್ಷೇತ್ರದ ಸ್ವಲ್ಪ ಇತಿಹಾಸ ತಿಳಿಸ್ಕೊಡಿ. ಕ್ಷೇತ್ರದ ಇತಿಹಾಸ ಬಂದು, ಉಗ್ರ ನರಸಿಂಹ ಸ್ವಾಮಿಯವರು ತೊಡೆಯ ಮೇಲೆ ಹಿರಣ್ಯಕಶಿಪು ರಾಕ್ಷಸನ್ನ ಮಲಗಿಸ್ಕೊಂಡು ಸಂಹಾರ ಮಾಡ್ತಾ ಇರುವಂಥ ಒಂದು ಮೂರ್ತಿ ಇಲ್ಲಿರುವಂಥದ್ದು. ಹಿಂದೆ ದ್ವಾಪರಾಂತ್ಯದಲ್ಲಿ ಅರ್ಜುನ ಕೃಷ್ಣನ ಕೇಳ್ಕೊಳ್ತಾರೆ, ಎಲ್ಲ ಅವತಾರ ದರ್ಶನ ಆಯಿತು ಸ್ವಾಮಿ, ಈ ಉಗ್ರ ನರಸಿಂಹನ ಅವತಾರ ನೋಡಲಿಲ್ಲ, ಅದನ್ನು ಮತ್ತೆ ಮಾಡಿ ತೋರಿಸು ಅಂತ ಅಂದ್ಬಿಟ್ಟು ಹೇಳಿ ಕೇಳಿದಾಗ, ಅದು ಆಗೋಗಿರುತ್ತೆ ಅಂತಂದರೆ, ನರಸಿಂಹನ ಅವತಾರ ಕೃತಯುಗದಲ್ಲಿ, ಇವರು ಕೇಳಿದ್ದು ದ್ವಾಪರ ಯುಗದಲ್ಲಿ. ಕೃತಯುಗದಲ್ಲೇ ನರಸಿಂಹ ಅವತಾರ ಆಗೋಗಿರೋದ್ರಿಂದ ಆ ಉಗ್ರ ನರಸಿಂಹನ ಅವತಾರನ ಮತ್ತೆ ತಾಳಕ್ಕಾಗಲ್ಲ ಅಂತಂದ್ಬಿಟ್ಟು ಹೇಳಿ ಕೃಷ್ಣ ಶಿಲಾರೂಪದಲ್ಲಿ ಈ ಮೂರ್ತಿನ ಇಲ್ಲಿ ಮಾಡಿ ಬ್ರಹ್ಮದೇವರ ಮುಖಾಂತರ ಈ ಮೂರ್ತಿನ ಇಲ್ಲಿ ಪ್ರತಿಷ್ಠೆ ಮಾಡಿಸ್ತಾರಂತೆ. ಈ ಮೂರ್ತಿ ಬ್ರಹ್ಮದೇವರಿಂದಾನೇ ಪ್ರತಿಷ್ಠಾಪನೆ ಆಗಿರುವಂಥ ಮೂರ್ತಿ. ಆದ್ದರಿಂದ ಈ ಕ್ಷೇತ್ರಕ್ಕೆ ಬಂದು ಅರ್ಜುನಪುರಿ ಕ್ಷೇತ್ರ, ಅರ್ಜುನನಿಗೋಸ್ಕರ ಆದ್ದರಿಂದ ಅರ್ಜುನಪುರಿ ಅಂತ ಹೇಳಿ ಈ ಕ್ಷೇತ್ರಕ್ಕೆ ಹಿಂದೆ ಇದ್ದದಂಥ ಹೆಸರು. ಆ ನಂತರದಲ್ಲಿ ಹೊಯ್ಸಳರ ಕಾಲದಲ್ಲಿ ಈ ದೇವಸ್ಥಾನನ ಕಟ್ಟಿದ್ದಾರೆ. ಇಲ್ಲಿರೋ ಕಂಬಗಳೆಲ್ಲ ಹೊಯ್ಸಳ ಶಿಲ್ಪಕಲೆ. ಆಗಿನ ಕಾಲದಲ್ಲಿ ಇಲ್ಲಿ ಮದ್ದು ಗುಂಡುಗಳೆಲ್ಲ ಶೇಖರಣೆ ಮಾಡಿ ಇಡ್ತಾ ಇದ್ರಂತೆ. ಆದ್ದರಿಂದ ಈ ಊರಿಗೆ ಬಂದು ಮದ್ದಿನ ಊರು, ಮದ್ದೂರು ಅಂತ ಹೇಳಿ ಇವಾಗ ಒಂದು ಹೆಸರು. ಹೊರಗಡೆ ಇರುವಂಥ ಸ್ವಾಮಿಯವರು ಬಂದು ಉಗ್ರ ನರಸಿಂಹ ಸ್ವಾಮಿ, ತೊಡೆಯ ಮೇಲೆ ಹಿರಣ್ಯಕಶಿಪು ರಾಕ್ಷಸನ್ನ ಮಲಗಿಸ್ಕೊಂಡು ಸಂಹಾರ ಮಾಡ್ತಾ ಇರುವಂಥ ಮೂರ್ತಿ, ತುಂಬ ವಿಶೇಷವಾಗಿರುವಂಥ ಮೂರ್ತಿ. ಸೊ ಈ ಥರ ಮೂರ್ತಿ ನಿಮಗೆ ಈ ಕರ್ನಾಟಕದಲ್ಲಿ ಎಲ್ಲೂ ನೋಡೋಕ್ಕೆ ಸಿಗೋದಿಲ್ಲ. ನಿವಾಂತರ ಮದೋಹೋ ಪೂರ್ಣಂ ದಧಾತಿ ಮದವ್ಯೋ ಜಾನೀತಿ ಗತಃ ಬ್ರಹ್ಮಣ ಭುವಹರತಿ ಏಕದೈವ ಯಜಮಾನಃ ಆಯುಸ್ತೇಜೋ ದಧಾತಿ. ಉಗ್ರ ನರಸಿಂಹ ಸ್ವಾಮಿ ತೊಡೆಯ ಮೇಲೆ ಹಿರಣ್ಯಕಶಿಪು ರಾಕ್ಷಸನ್ನ ಮಲಗಿಸ್ಕೊಂಡು ಸಂಹಾರ ಮಾಡ್ತಾ ಇದ್ದಾರೆ. ಹಿರಣ್ಯಕಶಿಪು ರಾಕ್ಷಸ ತೊಡೆಯ ಮೇಲೆ ಮಲಗಿಸ್ಕೊಂಡು ಸ್ವಾಮಿಯವರು ಸಂಹಾರ ಮಾಡ್ತಾ ಇರುವಂಥದ್ದು. ದೇವರ ಎಡಭಾಗದಲ್ಲಿ ಗರುಡ ದೇವರು, ದೇವರಯ್ಯ ಬಲಭಾಗದಲ್ಲಿ ಭಕ್ತ ಪ್ರಹ್ಲಾದ ಸ್ವಾಮಿಯವರಿಗೆ ವಿನಮ್ರವಾಗಿ ನಿಂತಿರುವಂಥದ್ದು. ಏಕಶಿಲಾ ಮೂರ್ತಿ, 8 ಕೈ ದೇವರಿಗೆ 2 ಕೈಯಲ್ಲಿ ಹಿರಣ್ಯಕಶಿಪು ರಾಕ್ಷಸನ ಹೊಟ್ಟೆನ ಈ ಜಾಗದಲ್ಲಿ ಬಗಿತಾ ಇದ್ದಾರೆ. 2 ಕೈನಲ್ಲಿ ಆ ಕರಳನ್ನು ಬಗೆದು ಮಾಲೆ ಹಾಕುತ್ತಾ ಇದ್ದಾರೆ. 2 ಕೈನಲ್ಲಿ ಶಂಖ ಚಕ್ರ, 2 ಕೈಯಲ್ಲಿ ಪಾಶ ಅಂಕುಶ, 3 ಕಣ್ಣು ಸ್ವಾಮಿಯವರಿಗೆ, 2 ಕಣ್ಣುಗಳ ಮಧ್ಯ, ನಾಮದ ಕೆಳಗಡೆ, ಮೂಗಿನ ಮೇಲೆ ಚಿಕ್ಕದಾಗಿ ಬೊಟ್ಟ ಹಾಕಿ ಕಾಣಿಸುತ್ತೆ. ಅಷ್ಟಭುಜ, ತ್ರಿನೇತ್ರ, ಉಗ್ರ ನರಸಿಂಹ ಸ್ವಾಮಿ. ಶನಿವಾರ, ಭಾನುವಾರ, ಮಂಗಳವಾರದಲ್ಲಿ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ನಡೆಯುತ್ತೆ. ಪಂಚಾಮೃತ ಅಭಿಷೇಕದಲ್ಲಿ ಕಡೆಯಲ್ಲಿ ಬಂದು ಅರಶಿನದ ಅಲಂಕಾರ ಅಂತ ಹೇಳಿ ಮಾಡ್ತೀವಿ. ಅರಶಿನದ ಅಲಂಕಾರದಲ್ಲಿ
ಸ್ವಾಮಿಯವರನ್ನ ತುಂಬ ಸ್ಪಷ್ಟವಾಗಿ ತುಂಬ ಉಗ್ರ ಸ್ವರೂಪವಾಗಿ ದರ್ಶನ ಮಾಡ್ಬೋದು. ಆ ಅರಿಶಿಣದ ಅಲಂಕಾರದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತೊಗರಿಬೇಳೆ ಮತ್ತು ಕೆಂಪು ವಸ್ತ್ರ ತೊಗರಿಬೇಳೆನ ಇಲ್ಲಿ ದಾನ ಕೊಟ್ಟರೆ ನಮ್ಮ ಗ್ರಹಗತಿಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಒಂದು ಪ್ರತೀತಿ. ಯಾವುದೇ ಥರದ ಒಂದು ಕುಜ ದೋಷಗಳಿದ್ರೂ ಇಲ್ಲಿ ಬಂದು ಸ್ವಾಮಿಯ ಥರ ದರ್ಶನ ಮಾಡಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಆ ತೊಗರಿಬೇಳೆನ ದಾನ ಕೊಟ್ಟರೆ ಆ ಕುಜದೋಷ ನಿವಾರಣೆ ಆಗುತ್ತೆ ಅಂತ ಹೇಳಿ ಒಂದು ಪ್ರತೀತಿ. ಮತ್ತು ಇನ್ನೊಂದು ವಿಶೇಷವಾಗಿ ಇಲ್ಲಿ ಬಂದು ಆ ತೀರ್ಥ ಸ್ನಾನ ಅಂತ ಹೇಳಿ ನಡೆಯುತ್ತೆ. ಅಂತಂದರೆ ಈ ಅರಿಶಿಣದ ಅಲಂಕಾರ ಆದಮೇಲೆ ದೇವರನ್ನು ಶುದ್ಧಿ ಮಾಡ್ತೀವಲ್ಲ, ಆ ಶುದ್ಧಿ ಮಾಡುವಂಥ ನೀರು, ಆ ಅರಿಶಿಣದ ನೀರನ್ನು ಹಿಡಿದಿಟ್ಟು ಇಲ್ಲಿ ಒಂದು ಚಕ್ರ ಇದೆ. ಆ ಚಕ್ರದ ಮೇಲೆ ಈ ಥರ ಏನಾದರೂ ದೋಷ ಇರೋವಂಥವ್ರು ಅಂತಂದರೆ ಈ ಮದುವೆ ಆಗದೆ ಇರೋವಂಥವ್ರು, ಮಕ್ಕಳಾಗದೆ ಇರೋವಂಥವ್ರು, ಮತ್ತು ಏನಾದರೂ ನೋಡಿ ಹೆದರ್ಕೊಂಡಿರೋವಂಥವ್ರು, ಗಾಳಿ ಗೀಳಿ ಸೋಂಕು ಇರುವಂಥವ್ರು, ಮತ್ತು ಏನಾದರೂ ಚರ್ಮ ವ್ಯಾಧಿಗಳು ಇಲ್ಲ ಆರೋಗ್ಯ ಸಮಸ್ಯೆ ಇರುವಂಥವ್ರು, ಈ ಥರ ಏನಾದರೂ ಒಂದು ಪ್ರಾರ್ಥನೆ ಇರುವಂಥವ್ರು ಇಲ್ಲಿ ಬಂದು ಅರಿಶಿಣದ ನೀರನ್ನು ಹಾಕಿಸ್ಕೊತೀನಿ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಆ ಥರ ಅರಿಶಿಣದ ನೀರನ್ನು 3 ಸತಿ ಇಲ್ಲಿ ಹಾಕಿಸ್ಕೊಬೇಕು. ಆ 3 ಸತಿ ಹಾಕಿಸ್ಕೊಳ್ಳೋಷ್ಟೊತ್ತಿಗೆ ಅವ್ರು ಏನು ಅಂದ್ಕೊಂಡಿರ್ತಾರೆ ಅದು ನಡೆಯುತ್ತೆ ಅಂತ ಹೇಳಿ ಒಂದು ಪ್ರತೀತಿ. ಅದನ್ನು ಪ್ರತಿ ಶನಿವಾರ, ಭಾನುವಾರ, ಮಂಗಳವಾರದಲ್ಲಿ ಸ್ವಾಮಿಯವರ ಅರಿಶಿಣದ ನೀರು ತೀರ್ಥ ಸ್ನಾನ ಇಲ್ಲಿ ಮಾಡ್ತೀವಿ. ಈ ಕ್ಷೇತ್ರದಲ್ಲಿ ಅದೇ ಒಂದು ವಿಶೇಷ. ಆ ನರಸಿಂಹದೇವರು ಆ ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಆ ಕಂಬವನ್ನು ಸೀಳಿ ಕಂಬದಿಂದ ಹೊರಬಂದು ಆ ಹಿರಣ್ಯಕಶಿಪು ಮೇಲೆ ದಾಳಿಯನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯ ಇದು. ಆ ದೇವಾಲಯದ ಪ್ರಾಕಾರದಲ್ಲಿ ಇದನ್ನೆಲ್ಲ ಅವರು ಇಲ್ಲಿ ಸ್ಥಳೀಕರಿದ್ದಾರೆ. ಭಕ್ತಾದಿಗಳು ಇವ್ರನ್ನೂ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಯೋಗಾನಂದ್ ಅಂತ. ನೀವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ ಇಲ್ಲಿ? ಪ್ರತಿ ಶನಿವಾರ ಮಂಗಳವಾರ ಬರ್ತಾ ಇರ್ತೀವಿ ಇಲ್ಲಿ. ಈ ದೇವಸ್ಥಾನದ ವಿಶೇಷತೆ ಏನು ಸರ್? ಯಾವ ರೀತಿ? ದೇವಸ್ಥಾನದ ವಿಶೇಷ ಏನಂತ ಅಂದ್ರೆ ಪ್ರತಿ ಶನಿವಾರ, ಭಾನುವಾರ, ಮಂಗಳವಾರ ವಿಶೇಷವಾಗಿ ಫಲಪಂಚಾಮೃತ ಅಭಿಷೇಕ ಇರುತ್ತೆ. ಯಾವುದೇ ಭಕ್ತಾದಿಗಳು ಏನೇ ಕಷ್ಟ ಅಂತ ಹೇಳ್ಕೊ ಬಂದ್ರೂ ಇಲ್ಲಿ ಎಲ್ಲ ಥರದ ದುಷ್ಟಶಕ್ತಿ ಆಗಿರ್ಬೋದು, ದೃಷ್ಟಿದೋಷ ಆಗಿರ್ಬೋದು, ಹಾಗೂ ಕುಜದೋಷ ಆಗಿರ್ಬೋದು, ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳನ್ನು ಭಗವಂತ ಪರಿಹರಿಸ್ತಾನೆ. ಆದ್ದರಿಂದ ಇಲ್ಲಿಗೆ ಪ್ರತಿ ಭಕ್ತರು ಬಂದು ಪ್ರಾರ್ಥನೆ ಮಾಡಿ ಆ ಸಂಕಲ್ಪವನ್ನು ನೆರವೇರಿಸ್ಕೊಂಡು ಹೋದರೆ ಭಕ್ತಾದಿಗಳಿಗೆ ಏನು ಸಂಕಲ್ಪ ಮಾಡಿರ್ತಾರೆ ಅದು ನೆರವೇರ್ತದೆ. ಇದು ಪ್ರತೀತಿ. ಇದು ಸೂರ್ಯನಾರಾಯಣ ಸ್ವಾಮಿ ಪ್ರಾಕಾರದಲ್ಲಿರ್ತಕ್ಕಂಥ ಅನಂತ ಪದ್ಮನಾಭ ಸ್ವಾಮಿ. ಇದು ತುಂಬ ಚೆನ್ನಾಗಿರುವಂಥದ್ದು. ಶ್ರೀಮದ್ ಭಗವತ್ ರಾಮಾನುಜಾಚಾರ್ಯರ ಸನ್ನಿಧಾನ. ಫೇಮಸ್ ದೇವಸ್ಥಾನ, ತುಂಬಾ ಒಳ್ಳೇದು ಆಗಿದೆ. ನಮಗೆ ಆಗುತ್ತೆ ಅಂದ್ರೆ ನಂಬಿಕೆ, ಅವ್ರವ್ರ ನಂಬಿಕೆ ಮೇಲೆ ಹೋಗುತ್ತೆ. ನಮಗೆ ನಂಬಿಕೆ ಇದೆ, ನಮ್ಗೆ ಒಳ್ಳೇದಾಗಿದೆ. ನಾವು ಯಾವಾಗ್ಲೂ ಬರ್ತಾ ಇರ್ತೀವಿ. ಎಷ್ಟು ದಿನಕ್ಕೊಂದ್ಸಲಿ ಬರ್ತಾ ಇರ್ತಾರೆ? ನಾವು ಬರ್ತಾನೆ ಇರ್ತೀವಿ. ನಮ್ಗೆ ಯಾವಾಗ ಜ್ಞಾಪಕ ಬರುತ್ತೋ ಅವಾಗೆಲ್ಲ ಬರ್ತಾನೆ ಇರ್ತೀವಿ. ನಾವು ದರ್ಶನ ಮಾಡ್ತೀವಿ. ನಮಗ್ ತುಂಬಾ ಇಷ್ಟವಾದ ಸ್ಥಳ ಇದು. ನಮ್ಗೆ ಒಳ್ಳೇದು ಸಹ ಆಗಿದೆ, ಅದಕ್ಕೋಸ್ಕರನೇ ಬರ್ತೀವಿ. ನಮ್ಗೆ ಸಡನ್ ಆಗಿ ಹೋಗ್ಬೇಕು ಅನ್ಸ್ಬಿಡುತ್ತೆ, ಅದು ಬಂದ್ಬಿಡುತ್ತೀವಿ. ಹೌದಾ? ನಿಮ್ಗೇನಾದ್ರೂ ಯಾವ ರೀತಿ ಬದಲಾವಣೆ ಆಗಿದೆ ಮೇಡಮ್? ನಮ್ಮ ಮನೆಯಲ್ಲಿ ಎಲ್ಲಾನು ಬದಲಾವಣೆ ಆಗಿದೆ, ಒಳ್ಳೇದಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಉಗ್ರ ನರಸಿಂಹನ ಅವತಾರವನ್ನ ಈ ದೇವಾಲಯದಲ್ಲಿ. ಹಾಗಾದ್ರೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ನಮಸ್ಕಾರ.